ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆ ಬೀಜನ 1 kg ಹಾಕಿ ಒಟ್ಟಿಗೆ ಒಂದು ಕಡಾಯಿನಲ್ಲಿ ಹುರಿತಾ ಇದ್ದೀನಿ. ಕಡಲೆ ಬೀಜ ಏನಪ್ಪ ಎಲ್ಲರೂ ಹುರಿತಾರೆ ಅಂದ್ಕೋಬೇಡಿ. ಯಾಕಂದರೆ ಸ್ಟೀಲ್ ಕಡಾಯಿನಲ್ಲಿ ಹುರಿದ್ರೆ ಕಡಲೆ ಬೀಜ ಅದೇನಾಗುತ್ತೆ ಅಂದರೆ ಸ್ವಲ್ಪ ಕಹಿ ವಾಸನೆ ಬರುತ್ತೆ ಕಾಳು ತಿನ್ನಬೇಕಾದ್ರೆ. ಇದರಲ್ಲಿ ಬಟ್ಟಿನಲ್ಲಿ ಹುರಿತಾರಲ್ಲ, ಈ ಥರ ಮಷಿನ್ಗಳೆಲ್ಲ ಫ್ರೈ ಮಾಡ್ತಾರೆ ನೋಡಿ, ಫ್ರೈ ಮಾಡಿ ಕಾಳು ಸಿಗುತ್ತಲ್ಲ ಆ ಥರ ಆಗುತ್ತೆ. ಈ ಥರ ಇಂಡಾಲಿಯಂ ಕಡಾಯಿ ತೊಗೊಳ್ಳಿ. ಅಲ್ಯೂಮಿನಿಯಮ್ದು ತೊಗೊಂಡ್ರೆ ತುಂಬ ತೆಳ್ಳಗಿರುತ್ತೆ. ಇಂಡಾಲಿಯಂ ತುಂಬ ದಪ್ಪ ಕಡಾಯಿ ಬರ್ತಲ್ಲ, ಅದು ಇದ್ರೂ ಪರವಾಗಿಲ್ಲ, ತುಂಬ ಕಾಯಿಸ್ಲಾರ್ದಂಗೆ ನೋಡಿಕೊಂಡು ಮಾಡಬೇಕು. ಈ ಥರ ಸ್ವಲ್ಪ ಲೈಟ್ ಇಂಡಾಲಿಯಂ ಕಡಾಯಿ ಬರುತ್ತೆ, ಅದರಲ್ಲಿ ಹುರಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಳು ಕೂಡ. 1 kg ಒಟ್ಟಿಗೆ ಹುರಿದಿಟ್ಕೊಂಡ್ಬಿಟ್ರೆ ನಮ್ಗೆ ಮಾಡೋ ಕೆಲಸನ ಡೈಲಿ ಕೆಲಸಕ್ಕೆ ಹೋಗೋರು ಇರ್ಬೋದು, ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ಇಷ್ಟಿಷ್ಟು ಹುರ್ಕೊಳ್ಳೋಕ್ಕಿಂತ 1 kg 2 kg ಜನ ಎಷ್ಟಿರ್ತಾರೆ ನಿಮ್ಮ ಮನೇಲಿ ನೋಡಿಕೊಂಡು ಒಟ್ಟಿಗೆ ಹುರ್ಕೊಳ್ಳಿ. ನಮ್ಮ ಮೊದಲೆಲ್ಲ 2 ಹುರಿತಾ ಇದ್ದೆ, 4 ಜನ ಇದ್ವಿ, ಈಗ 2 ಇದ್ವಿ, ಅದಕ್ಕಂತ ನಾವು 1 kg ಹುರಿತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಕೈ ಬಿಡದೆ ಸ್ವಲ್ಪ ಕಾದ್ಮೇಲೆ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಬಿಟ್ಟು ತಿರುಗಿಸಿದ್ರೆ ಇದಾಗುತ್ತೆ. ಸ್ವಲ್ಪ ಕಡಾಯಿ ಕಾಯಿಲಿ, ಈ ಥರ ಸ್ವಲ್ಪ ಕಾಯಿಲಿದು ಕಾಯ್ದ ಮೇಲೆ ಸ್ವಲ್ಪ ಫ್ರೈ ಮಾಡೋಣ. ಸ್ಟೀಲ್ ಕಡಾಯಿ ಆದರೆ ಬೇಗ ತಳ ಹತ್ತುತ್ತೆ. ತುಂಬ ಇಂಡಾಲಿಯಂ ದಪ್ಪ ಕಡಾಯಿ ಆದರೆ ಏನಾದರೂ ತುಂಬ ಕಾಳು ಬಿಟ್ಟಿರ್ತದೆ, ಅದಕ್ಕೂ ಸ್ವಲ್ಪ ಹೊತ್ತು ಕಾದ್ಬಿಡುತ್ತೆ. ಸ್ವಲ್ಪ ಲೈಟ್ ವೇಟ್ ಬರುತ್ತೆ ಇದು ಇಂಡಾಲಿಯಂ ಲೈಟ್ ವೇಟ್. ಅಲ್ಯೂಮಿನಿಯಂ ತುಂಬ ಥಿನ್ ಇರೋದ್ರಿಂದ ಅದರಲ್ಲೂ ಏನು ಹತ್ತಿ ಬಿಡುತ್ತೆ, ಅದು ಒಂಥರ ಕಹಿ ಸ್ಮೆಲ್ ಬರುತ್ತೆ. ಇದರ ತುಂಬ ಮಸ್ತಾಗಿ ಹುರಿಯುತ್ತೆ ಕಾಳು. ಈ ಥರ ಸ್ವಲ್ಪ ಉರಿನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಜಾಸ್ತಿ ಕಡಾಯಿ ಕಾಯಿತು ಅಂದರೆ ಇಲ್ಲಾಂದರೆ ಮತ್ತೆ ಸ್ವಲ್ಪ ಜೋರು ಮಾಡ್ತಾಯಿದೆ. ಯಾಕೆಂದರೆ ಸಣ್ಣ ಮಾಡಿದ್ರೆ ಜಾಸ್ತಿ ಕಾದಿದೆ, ಸ್ವಲ್ಪ ಮತ್ತೆ 1 ಸೆಕೆಂಡ್ ಬಿಡೋದು, ಮತ್ತು ಈ ಥರ ತಿನ್ನಿಸೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾನು ಇದು ಮಾಡಿರೋದ್ರಿಂದ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಈಗ ಆಫ್ ಮಾಡಿದ್ದೀನಿ. ಇದಕ್ಕೆ ಇದು ಸಾಕು. ಇದು ಚೆನ್ನಾಗಿ ಹುರಿದಿದೆ. ಅದು ಏನೋ ಒಂಥರ ಕಹಿ ಸ್ಮೆಲ್ ಬರೋಲ್ಲ, ಏನೂ ಇಲ್ಲ. ಸ್ವಲ್ಪ ಇವಾಗ ಇದು ಕಡಾಯಿ ಕಾಯ್ದಿರೋದ್ರಿಂದ ಆಲ್ರೆಡಿ ಇನ್ನೊಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತಾ ಇಲ್ಲ. ಲಾಸ್ಟಿಗೆ ಜಾಸ್ತಿ ಕೈ ಬಿಡದೆ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಒಳ್ಳೆ ಬಟ್ಟಿನಲ್ಲಿ ಹುರಿತಾರೆ ನೋಡಿ. ಬಟ್ಟಿಗಳಂದ್ರೆ ಈ ಥರ ಮಷೀನಲ್ಲೆಲ್ಲ ಹುರಿದು ಫ್ರೈ ಮಾಡಿರೋ ಕಡಲೆ ಬೀಜ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ, ಬೆಂಗಳೂರು ಸೈಡ್ ಸಿಗೋಲ್ಲ. ಆ ಥರನೇ ನಾವು ಇದರಲ್ಲಿ ಹುರ್ಕೋಬೋದು ಅನ್ನೋದನ್ನು ನಾನು ಇವತ್ತು ತೋರಿಸಿದ್ದೀನಿ. ಕಡಲೆ ಬೀಜ ಎಲ್ಲ ಕೋಲ್ಡ್ ವೆದರ್ ಎಲ್ಲ ಆರಿದೆ ಬೇಗನೆ. ಇವಾಗ ಇದು ನೋಡಿ ಈ ಥರ ಎಷ್ಟು ಫಾಸ್ಟಾಗಿ ಸಿಪ್ಪೆ ಬರ್ತಾಯಿದೆ ಅಂತ. ಇದನ್ನು ಇವಾಗ ಮರಕ್ಕೆ ಹಾಕ್ಬಿಟ್ಟು ಈ ಥರ ಒಂದು ಬಟ್ಲ ತೊಗೊಂಡಿದ್ದೀನಿ ನಾನು, ಪ್ಲೇನ್ ತಳ ಇರೋದು. ಈ ಥರ ಕುತ್ಕೊಂಡ್ಬಿಡ್ತೀನಿ ಪ್ಲೇನ್ ಮೇಲೆ ಸಾಕು. ಇದು ಚೆನ್ನಾಗಿ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ಕೇಳಿಬಿಟ್ಟು ಆಮೇಲೆ ಬಟ್ಟಕ್ಕೆ ಹಾಕಿನ ತೋರಿಸ್ತೀನಿ ಚೆನ್ನಾಗಿರುತ್ತೆ ಅಂತ. ಈ ಥರ ಮಾಡಿದ್ರೆ ಸಾಕು. ಮೇಲೆ ಈ ಥರ ತುಂಬ ಚೆನ್ನಾಗಿ ಹುರಿದಿದೆ. ಸ್ವಲ್ಪ 1 kgನ 2 ಟೈಮ್ ಹಾಕೋದು, ಅರ್ಧ kg ಅಂದರೆ ಚೆನ್ನಾಗಿ ಸಿಪ್ಪೆ ಎಲ್ಲ ಕ್ಲೀನಾಗಿ ಬಂದಿದೆ ನೋಡಿ. ತಿಕ್ಕಿ ಆದಮೇಲೆ ಎಲ್ಲ ಈ ಥರ ಒಂದೊಂದು ಉಳಿದಿದ್ದನ್ನು ಈ ಥರ ಇದು ಮಾಡ್ಕೊಳ್ಳಿ. ಕೈಯಿಂದ ಇನ್ನೊಂದು ಸ್ವಲ್ಪ ಈ ಥರ ಮಾಡ್ಕೊಂಡ್ಬಿಟ್ರೆ 1 ಪೀಸು ಉಳಿಯೋಲ್ಲ ಸಿಪ್ಪೆ ಇರೋದು, ಬಟ್ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ನಾನು ತೀರ್ತೀನಿ. ನೋಡಿ ಕ್ಲೀನಾಗಿ ಈ ಥರ ತೀರ್ಕೊಂಡ್ಬಿಡ್ಬೇಕು ನೋಡಿ. ಚೆನ್ನಾಗಿ ಹುರಿದಿದೆ ಎಲ್ಲ ಕಾಳು. ಇವಾಗ ಇದು ಕೆಳಗಡೆದೆಲ್ಲ ನಿಮ್ಗೆ ಈ ಥರ ತೆಗಿಯೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಕಡುಬು ಮಾಡೋದು ಚಾಣಿ ಇರುತ್ತೆ ನೋಡಿ, ಅದರಲ್ಲಿ ಹಾಕಿ ಚಾಣಸಿದ್ರೆ ತೆಳಗೆ ಬಂದುಬಿಡ್ತೀವಿ ಇದು ಪುಡಿ. ಇಲ್ಲಾಂದರೆ ಈ ಥರ ತೆಕ್ಕೊಳ್ಳಿ. ಇವಾಗ ಇದನ್ನು ಕ್ಲೀನ್ ಸ್ವಲ್ಪ ಮಾಡಿ ಡಬ್ಬಕ್ಕೆ ಹಾಕೋಣ. ಈ ಥರ ಮಾಡ್ಕೊಂಡ್ಬಿಟ್ರೆ ಏನಾದ್ರು ಕಹಿ ಕಾಳೋದಿದ್ದರೆ ತೆಗಿಬೋದು. ಇನ್ನು ಒಂದೊಂದು ಕಾಳು ಈ ಥರ ಇದು ಬಂದರೆ ಇದನ್ನ ತೆಕ್ಕೊಂಬಿಡಿ. ಈ ಥರ ಸಿಪ್ಪೆನ ಕಹಿ ಕಾಳಿದ್ರೆ ಈ ಥರ ಕ್ಲೀನ್ ಮಾಡಿಕೊಂಡು ಈ ಥರ ಗಾಳಿ ಆಡದೆ ಇರೋ ಡಬ್ಬಕ್ಕೆ ಹಾಕಿಟ್ಕೊಂಡ್ಬಿಟ್ರೆ ಇದರಲ್ಲಿ ಹಳೇದು ಹಾಕಿದ್ದು ಇದು ಇತ್ತು ಬೀಜ ಎಲ್ಲ ತೆಗಿತಾ ಇದ್ದೀವಿ ನೋಡಿ. ಸ್ವಲ್ಪ ಇದಕ್ಕೆ ಹಾಕಿ ಇಟ್ಬಿಟ್ರೆ 1 ತಿಂಗಳು ಬೇಕಾ ಆರಾಮಾಗಿ ಇದು ಮಾಡ್ಕೋಬೋದು. ಡೈಲಿ ನೀವು ಗರಿಯಾಗಿರುತ್ತೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟು. ಎಲ್ಲ ಹೀಗೆ ಮಾಡೋದು ನಾವು 1 kg ಫುಲ್ಲು. ಅದು ಇನ್ನೂ ಸ್ವಲ್ಪ ಇದೆ, ಅದನ್ನು ಆಮೇಲೆ ಮಾಡ್ತೀನಿ. ಅನ್ಕೊಂಡು ಡಬ್ಬ ಆಗುತ್ತೆ. ನೀವು ಕೂಡ ಮಾಡಿದ್ರೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾಕೆ ಹೊಸದಾಗಿ ಅಡುಗೆ ಕಲಿತಾ ಇರೋದು ಅಂತ ನಾನು ಮಾಡ್ತಾ ಇರೋದು ವೀಡಿಯೋಸ್ನ. ಯಾಕಂದರೆ ಅದು ನಮ್ಮ ಏಜ್ನವ್ರಿಗೆ ಇದು ಬೇಕೇ ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟ ಆದರೆ ನೋಡಿ ಎಷ್ಟು ಚೆನ್ನಾಗಿ ಬೀಜ ಏನೋ ಒಂದು ಇದು ಇದಿಲ್ಲ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮಸ್ಕಾರ.